ಮುದುಕ್ಯ ಒಂದ್ 2-3 ವರ್ಷ ನಿತ್ರ ನನ್ನ ನೀವು ಜಾಕಿ ಮಾಡ್ತೀರೇನ್? ಬರೀ ನಿಂದ್ರುದಾತ್ ಹೋಗುದೇವಾಗ ನೀವು ಯಾಕೆ ಲುಕ್ಸಾನ್ ಮಾಡತ್ತೀರಿ? ಅವ್ರಿಗೆ ಈಗ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ. ಒಂದ್ 5-6 ವರ್ಷ ಹೋಗಿ ಬಂದು ಮಾಡ್ಲಲ್ರಿ ಅವರು. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ. ಹಾಡುವಂತ ಎರಡೇ ಮಕ್ಕಳ ಡೊಳ್ಳ ಡಗ್ಗ ಬಾರ್ಸವ್ರಿ ಇವರು ಹುಸುಳಿ ಮಕ್ಕಳಿದ್ದ ಸುತ್ತಿ ಮಾಡಿರಿ. ಮುದಕ್ಕೆ 50 ರೂಪಾಯಿ ಕಿಲೋ ಜ್ವಾಳಗ್ಯಾವ ಎಲ್ಲಿ ತಂದು ಹಾಕುದಿವ್ರಿ. ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ, ಯಾರು ನೆನದಾರಿವಾ? ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ, ಹೌದು, ಈ ತದ್ದೆವಾಡಿ ಗ್ರಾಮವನ್ನ ಧರ್ಮ ಕ್ಷೇತ್ರವನ್ನ ಮಾಡುವ ಸಲುವಾಗಿ, ಹೌದಪ್ಪ ಹೌದು, ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕೊಂಡು ಹೌದು ಈ ತದ್ದೆವಾಡ ಗ್ರಾಮವನ್ನ ಕಾಯುವ ಸಲುವಾಗಿ ಯಾರು ನೆನದಾರಿವಾ? ಭಕ್ತ ರಕ್ಷಕ ಎಂದ ಪ್ರಖ್ಯಾತಿಯಾಗಿರುವಂತ ಅಪ್ಪಾಜಿ ಗುರುಗಳಾದಂತವರು ಯಾರಿಪ್ಪ ಅಪ್ಪಾಜಿ ಅವರು? ಮಾಂತೇಶ ಗುರುಗಳು ಹಾಗೂ ಚಂದ್ರಶೇಖರ ಗುರುಗಳ ಅಪ್ಪಾಜಿ ಅವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಬಸನ್ನ ಏನ್ರಿ ಇವತ್ತಿನ ದಿವಸ ಹೌದು ಗುರು ಪೌರ್ಣಿಮೆಯ ನಿಮಿತ್ತವಾಗಿ ಏನ್ ಮಾಡ್ಯಾರಿವಾ? ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇದರ ಒಳಗ ಡೊಳ್ಳಿನ ಪದ ಕಲೆ ಅನಂತದ ನಾಡಿನಾದ್ಯಂತ ಬೆಳಿಲಿ ಅಂತ ತಿಳ್ಕೊಂಡು ಹೌದಿವಾ ಆಶೀರ್ವಾದ ಮಾಡುವ ಸಲುವಾಗಿ 2 ಮ್ಯಾಗಳನ್ನ ತಂದಿಲ್ಲಿ ಕೂಡಿಸ್ಯಾರ. ಯಾವ್ಯಾವ್ರಿಪ್ಪ ಮ್ಯಾಳಗಳು? 2 ಮ್ಯಾಳ ಯಾವ್ಯಾವ ಅಂತೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದ ಮಾತದ. ಹೌದು, ಇವತ್ತಿನ ದಿವಸ ಗುಣಿಕಿ ಗ್ರಾಮದ ಅಕ್ಷಯ ಹಾಗೂ ಮತ್ತ ಮುತ್ತೂರ ಗ್ರಾಮದ ನಮ್ಮನ ತಂದು ಇಲ್ಲಿ 2 ಅಕ್ಕ ತಮ್ಮನ ಮ್ಯಾಳ ಜೋಡಿ ಮ್ಯಾಳ ತಂದಿಲ್ಲಿ ಕುಡಿಸಿರಿ. ಅಕ್ಕವ್ರ ಅಕ್ಕ ಆಚೆ ಕಡೆ ಹಾಡವ್ ಅಕ್ಷಯ ಅಲ್ರಿ, ಮತ್ತ ತಾಳ ಬರ್ಸವ್ ಅಕ್ಷಯ ರೀ, ಹಾಡವನ ಹೆಸರು ಅಭಿಷೇಕ್ ರೀ. ಅವ್ರಿಬ್ರು ಅಣ್ಣ ತಮ್ಮ ಜೋಡಿ ಹೆಸರು ಇಟ್ಟಾರ ನಮ್ಮ ಅವ್ವ ಅಪ್ಪ ಹಂಗ. ಅವಳಿ ಜೋಳಿ ಹುಟ್ಟ್ಯಾರಿ ಅವ್ರು. ಇವತ್ತಿನ ದಿವಸ 2 ಮಕ್ಕಳನ್ನ ನೀವು ತರಿಸಿರಿಪ್ಪ ಅಂತ ಕೇಳಿದ್ರ ಬಸನ್ನ ಏನ್ರಿವಾ? ಇವತ್ತು ತದ್ದೆವಾಡಿ ಗ್ರಾಮ ಅಂದ್ರೆ ಇವತ್ತು ನಮ್ಮ ಊರ್ ಇದ್ದಂಗ, ದೈವ ಅಂದ್ರ ದೇವ್ರ ಇದ್ದಂಗ, ದೈವ ಅಂದ್ರ ತಾಯಿ ತಂದೆ ಇದ್ದಂಗ, ದೈವಕ್ಕೆ ಇವು 2 ಹಾಡುವಂತ ಮಕ್ಕಳು ನಿಮ್ಮ ಮನಿ ಮಕ್ಕಳಿದ್ದಂಗ. ಹೌದು, ಹಾಡುವಂತ 2 ಮಕ್ಕಳ ಡೊಳ್ಳ ಡಗ್ಗ ಬಾರ್ಸವ್ರಿ ಇವರು ಹುಸುಳಿ ಮಕ್ಕಳಿದ್ದಂಗ. ಅಲ್ಲಿ ನಿಮ್ ಕಣ್ಣಾಗ ನೀವು 2 ಮಕ್ಕಳನ್ರಿ. ನಮ್ನೇನು ದನ ಕಾಯವ್ರನ್ನ ಮಾಡಿರಿ ಕುರ್ಸಾಲ್ಯ ಬಡಸ್ಕೊಂಡು ಹಾದಿ. ದನ ಕಾಯವ್ರು ಹಂಗತ್ತಿ ಹಿಂಗ ಕೀಳಾಗಿ ಮಾತಾಡಬೇಡ. 2 ಮಕ್ಕಳು ಯಾಕತ್ತಿರುವ ಎಲ್ಲಾರು ನಿಮ್ ಮಕ್ಕಳನ್ನ ಅನ್ರಲ್ಲ ಹೆಂಗ? ಹೌದಿಲ್ಲ, ಇವತ್ತ ನಾವು ಮಕ್ಕಳೇ ನಮ್ಮ ಜೋಡಿ ಬಂದಾರೆ ಅಂದ್ರೆ ನೀವು ಮಕ್ಕಳೇ. ಇವತ್ತ ನನ್ನ ತಾಯಿ ತಂದಿ ಬಳಗದವ್ರು ಕೂಡಿರಿ. ಕೂಡ್ಯಾರಲ್ಲಿವ ಆದ್ರ ಬಸನ್ನ ಹೌದು ನಮ್ಮ ಅಪ್ಪಗಳು ನೀವೆಲ್ಲ ಬಾಳ ಚಂದ ಕೂಡಿರಿ ಕರೆ. ರಗಡ್ ಮಂದಿ ಕೂಡ್ಯಾರ. ನಮ್ಮ ಅಪ್ಪನ ಬಳಗ ನಿಮ್ಮ ಅವ್ಗಳು ನೋಡ್ರಿ ಎಣಸ 4-5 ಮಂದಿ ಇದಾರೆ ನೋಡು. ಇವ್ರು ಆಧಾರ್ ಕಾರ್ಡ್ ಅಂದಾಗ ಫ್ರೀ ಮಾಡ್ಬಾರ್ದಾಗಿತ್ತ ಅವ್ರು. ಬಸನ್ನ ಫ್ರೀ ಮಾಡಂತ ಕಡಿಮೆ ಆಗ್ಯಾರಿ ಮಂದ್ರಿ. ಅಂದ್ರೆ ಆಧಾರ್ ಕಾರ್ಡ್ ತಗೊಂಡು ಊರ್ ಹೋಗ್ಯಾರ ಅಂದೇನು? ಹಂಗಿಲ್ಲ. ಇವತ್ತು ನನ್ನ ತಾಯಿ ಬಳಗದವ್ರು ನೀವು 4 ಮಂದಿ ಬಂದ್ರು ಕೂಡ ನಮ್ಮ ಮನಸ್ಸಿಗೆ ಆನಂದ ಆಕ್ಕದ. ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿವಾ ಇದು ಕಲಿಯುಗ ಕೆಟ್ಟ ಯುಗ ಹೆಂಗ ಬಂದದಪ್ಪ ಅಂತ ಕೇಳಿದ್ರ ಬಹಳ ಸೂಕ್ಷ್ಮ ಬಂದವ ಬಸನ್ನ. ಹೆಂಗ ಬಂದದ್ರಿವಾ? ಹೆಂಗಪ್ಪ ಅಂತ ಕೇಳಿದ್ರ, ಈಗ ಹಗಲ ಹೊತ್ನ್ಯಾಗನ ಹೆಣ್ಮಕ್ಳು ಮನಿ ಬಿಟ್ಟು ಹೊರಗೆ ಹೋಗಲ್ದಂತ ಕಾಲಮಾನ ಇಂತ ಸೂಕ್ಷ್ಮ ಕಾಲ ಬಂದದ. ಇಂತ ಸೂಕ್ಷ್ಮ ಕಾಲ ಒಳಗ ಕೂಡ ಇವತ್ತು 2 ಮಕ್ಕಳು ಹಾಡೋದ್ ಕೇಳಕ್ ನೀವೇನು ಬಂದಿರಲ್ಲ. ಎಲ್ಲಾ ನಮ್ಮ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಓಕೆ ಜಾತ್ರೆ ಮುಗಿತು ಹೋಗ್ರಿ ಒಂದ್ ಮನಿಗೆ. ನೀ ಹಂಗ ಅನ್ಬೇಡ. ನನ್ನ ತಾಯಿ ಬಳಗದವ್ರು 4 ಮಂದಿ ಕೂಡಿದ್ರು ಕೂಡ ಇವತ್ತು ನಿಮ್ಮ ಮನಿ ಮಗಳಾಗಿ, ನಿಮ್ಮ ಊರಿನ ಮಗಳಾಗಿ ನಿಮ್ಮನ್ನ ಎಲ್ಲಾ ನೋಡಿದ್ರ ಒಂದು ಮಾತು ನೆನಪಕ್ಕದು. ಏನ್ ನೆನಪು ಬರ್ತದಿವಾ? ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿವಾ? ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ. ತಪ್ಪ ಮಾತಾಡಿ ನೆಮ್ಮದಿಗೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ. ಹೌದು. ಅಣ್ಣ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಮನಿ ಒಳಗಿರುವಂತ ನಡುಗಂಬ ಮುರದಂತೆ. ಅಕಸ್ಮಾತಾಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ. ಹೌದು, ಎಂತ ಮಾತು ಹೇಳ್ಯಾರು ಮುದಿಕ್ಯಾ. ಹೆಂಗ ಹೇಳ್ತಾರ? ಇದೇ ಮಾತು ಮತ್ತೊಂದ್ ಕಡೆ
ಮಾಡಿ ಏನ್ ಹೇಳ್ತಾರಿವ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ. ಹೌದಪ್ಪ ಹೌದು. ಯಾಕೆ ಈ ಮಾತು ಹೇಳ್ತಾರ? ಇದೇ ಮಾತಾಕ್ ಹೇಳ್ಯಾರಿವ. ನನ್ನ ತಾಯಿ ಬಳಗದವ್ರು ನೀವು 4 ಮಂದಿ ಕೂಡಿದ್ರು ಕೂಡ ಹೌದ್. ನಿಮಗ ಕೈ ಮುಗಿದು ಒಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕತ್ತೀರಿವ? ಒಂದ್ ಸಲ ನಮ್ಮ ತಾಯಿ ತಂದೆ ನಮ್ಮನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಕೇಳಿದ್ರ ಹೌದು. ಗಂಡನ ಮನೆನೇ ದೇವಾಲಯ, ದೇವಾಲಯ, ಅತ್ತಿ ಮಾವನೇ ತಾಯಿ ತಂದಿ, ತಾಯಿ ತಂದಿ, ಗಂಡನೇ ದೇವ್ರತ್ತ ತಿಳ್ಕೊಂಡು ಗಂಡ ಕುಡ್ಡಿರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಳುಕಿರ್ಲಿ ಬಡು ಇರ್ಲಿ ಶ್ರೀಮಂತ ಇರ್ಲಿ ಕಡೆಕ ಅವನ ಸುಂಬಳರೆ ಸೋರ್ಲಿ. ಇಲ್ಲ ಅದೊಂದು ಬರೋಬರಿ ಮುದಕ್ಕೆ ನಿಂದು ಬರೋಬರಿ. ಹೌದು. ಗಂಡ ಬಡು ಇರ್ಲಿ ಶ್ರೀಮಂತ ಇರ್ಲಿ ಗಂಡ ಹೆಂಗ ಇದ್ರು ಕೂಡ ಗಂಡನ ಮನ್ಯಾಗ ಚೆನ್ನಾಗಿ ಬಾಳೆ ಮಾಡ್ರಿ. ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಬೇಡ್ರಿ ಅಂತ ಹೇಳಿ ನಿಮಗ ಕೈ ಮುಗಿದು ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ. ಮುದಕ್ಕೆ ಅಕ್ಕಂತಲ್ಲಿ ಔಟ್ ಅದಂಕ ಅಂತ. ಯಾಕ ಅಕ್ಕವ್ರ ಯಾಕ ತಿಂಗಳ 40,000 ರೂಪಾಯಿ ಪೇಮೆಂಟ್ ತಗೊಳಂತ ನಿಮ್ ತಲೆ ಬರೋಬರಿ ಉಳ್ದಿಲ್ಲ ನೋಡ್ರಿ. ನೋಡು ಯಾವಾಗ್ರಿ ನಿಮ್ ಮಗಳ ಮಾತು ಒಟ್ಟ ಕೇಳಾಕ್ ಹೋಗ್ಬೇಡ್ರಿ, ಸರ್ಕಾರಕ್ಕೆ ನುಕ್ಸಾನ್ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು. ಅಂದ್ರ ನಾ ಹೇಳುದು ತಪ್ಪ, ನೀ ಹೇಳುದು ಖರೆ. ಹೌದಲ್ಲಿವಾ? ನೀ ಏನ್ ಹೇಳ್ತಿ ಬಸನ್ನ? ಸರ್ಕಾರಕ್ಕೆ ಯಾಕೆ ನುಕ್ಸಾನ್ ಮಾಡತ್ತೀರಿ? ಅವ್ರಿಗೆ ಈಗ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ, ಒಂದ್ 5-6 ವರ್ಷ ಹೋಗಿ ಬಂದು ಮಾಡ್ಲಲ್ರಿ ಅವ್ರು. ಯಾವಾಗ್ರಿ ನೀವು ಹರಿವತ್ ಹೋಗುತ್ತ ಬರ್ರಿ, ಸಂಜೆಕ್ ಬರ್ತ ಬರ್ರಿ. ಬಸನ್ನ ನೀ ಹಿಂಗ್ ಮಾತಾಡಬೇಡ. ಯಾಕಿವಾ? ನಮ್ಮ ಅವ್ವಾಗಳು ಕುತ್ತಾರಪ್ಪ ಅಂತ ಕೇಳಿದ್ರ ಅವ್ರ ಮನಸ್ಸಿಗೆ ನಾಟು ಅಂತದ ಮಾತಾಡ. ಗಂಡನ ಜೋಡಿ ಜಗಳಾಡಿ ಹೋಗತ್ತಾರ ನಾ ಆಧಾರ್ ಕಾರ್ಡ್ ಫ್ರೀ ಇದ್ರ. ಯಾವಾಗ್ರಿ ನೀವು ಜಗಳಾಡಿ ಹೋಗ್ಬೇಡ್ರಿ, ಹರ್ಯಾಗ ಹೋಗುತ್ತ ಬರ್ರಿ, ಸಂಜೆಕ್ ಬರ್ತ ಬರ್ರಿ. ಯಾಕ ಬಸನ್ನ? ಯಾಕ ಗಂಡನ ಜೋಡಿ ಜಗಳಾಡಿ ತವ್ರ ಮನಿಗೆ ಹೋಗಬಾರದು? ಯಾಕ್ರಿವಾ? ಯವ್ವ ನೀವು ಎಲ್ಲಾ ತಿಳಿದವ್ರ ಅದಿರಿ. ಇವತ್ತು ನಿಮಗ ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟಕ್ಕೆ ಹಾಕಿ ಕೊಟ್ರು ಕೂಡ ನಿಮಗ ಗಂಡನ ಮನ್ಯಾಗ ಗಂಡನ ಬಾಜು ಕೂತು ಒಂದು ಕಟಕ ರೊಟ್ಟಿ ತಿಂದ್ರೆ ನಿಮಗ ಕಿಮ್ಮತ್ತ ಸಿಗುತ್ತದ. ಕರೆ ತವ್ರ ಮನ್ಯಾಗ ಎಂದೂ ಹೆಣ್ಣಿಗೆ ಕಿಮ್ಮತ್ತ ಸಿಗಾಕ ಸಾಧ್ಯನೇ ಇಲ್ಲ. ಹೌದಪ್ಪ ಹೌದು. ಯಾಕಿವಾ? ಎಷ್ಟ್ ದಿನ ಯವ್ವ ತವ್ರ ಮನಿ? ತವ್ರ ಮನಿ ಎಷ್ಟ್ ತಿಂದ್ರಿವಾ? ಒಂದ್ ದಿನ ಹೋಗೋದದ, ಒಂದ್ ದಿನ ಇರುದದ, 3ನೇ ದಿನಕ್ಕೆ ಬರುದದ. ಏನು ಹೆಣ್ಣು ಮಕ್ಕಳಿಗೆ 3 ದಿನ? ಯವ್ವ 3 ದಿನ ಇದ್ರ ತವ್ರ ಮನಿ ನಂಬುದು. ಬಾಳ ದಿನ ಆತಂದ್ರ ಈ ಬಾವಾಗೊಳದು. ಯಾ ಬಾವಾಗೊಳದ್ರಿ? ಅಕ್ಕ ಅವ್ರ ಯಾಕ ನನಗ್ ಬಾವ ಅನ್ಲಾಕ್ ಹೋಗ್ಬೇಡ್ರಿ. ಯಾಕ? ಇನ್ನೊಂದು ಬೇಗಳ ಬೇರ್ಕರೆ ಬಾವ ಒಟ್ಟ ಅನ್ಲಾಕ್ ಹೋಗ್ಬೇಡ್ರಿ. ಏನಾಕದ? ನಾ 2 ಮಕ್ಳು ತಂದಿದನ್ರಿ, ಬಾವ ಇಲ್ರಿ. ನಿನಗ ಭಾವ ಯಾಕಂದ್ರ ನಿಮ್ಗೊಂದ್ ಮಾತು ಕೇಳ್ತೀನಿ ನಾನು. ನನ್ನ ತಾಯಿ ಬಳಗಕ್ಕೆ ಬಾಳ ಚಂದ ಮಾತು ಹೇಳಕತ್ತೀರಿ. ಹೌದು. ಹೆಣ್ಣು ಮಕ್ಕಳಿಗೆ ತವ್ರ ಮನಿ 3 ದಿನದ ದಾರಿ ಅದ. ಒಂದಿನ ಹೋಗುದದ, ಒಂದಿನ ನಿಂದ್ರುದದ, ಇನ್ನೊಂದ್ ದಿನ ಬರುದದ ಹೇಳ್ತೀರಿ. 3 ದಿನ ಯಾಕೆ ತಿಳ್ಕೊಂಡಿರುವ? ಮಸ್ತ್ 15-20 ದಿನ ನಿಂದ್ರಲ್ಲಿ ಮುದಕೆ ಇವರು ಜಾಕಿ ಮಾಡ್ನಲ್ಲ ಮತ್ ಹೇಳ ಬರೇ ನಾನೇ ಹೇಳುದನ್ನ. ಹೇಳ್ರಿ ಯವ್ವ ಬಸವನ ಏನತ್ತಾನು ಗೊತ್ತೈತೆ ಏನಿವ? ನೀವು 3 ದಿನ ಯಾಕತ್ತೀರಿ, ಬಾಳ ದಿನ ನಿಂದರೆಲ್ಲ ನಾವು ಜಾಕಿ ಮಾಡತ್ತನತ್ ಬಸವನ ಹೇಳ್ತಾನ. ಹೌದಲ್ಲಿವಾ? ಬಸನ್ನ ಏನಿಪ್ಪ? ಇವತ್ತು ನಾನ್ ನಿಮ್ ಮನಿ ಹೆಣ್ಣು ಮಗಳು, ನಾ ಗಂಡನ ಜೋಡಿ ಜಗಳಾಡಿ ನಿಮ್ ಮನ್ಯಾಗ ಬಂದ್ ನಿತ್ರ ಒಂದ್ 2-3 ತಿಂಗಳು ನಿತ್ನಿ ಅಂದ್ರ ನನ್ನ ನೀವು ಜಾಕಿ ಮಾಡ್ತೀರಿ? ಮಾಡ್ನೋಲ್ ಮುದಿಕ. ಒಂದ್ 5-6 ತಿಂಗಳು ನಿತ್ರ ನನ್ನ ನೀವು ಜಾಕಿ ಮಾಡ್ತೀರಿ? ಜಾಕಿ ಮಾಡ್ನೋಲ್ ಮುದಿಕ. ಒಂದ್ 8-9 ತಿಂಗಳು ನಿತ್ರ ನನ್ನ ನೀವು ಜಾಕಿ ಮಾಡ್ತೀರಿ? ಮಾಡ್ನೋಲ್ ಮುದಿಕ. ಒಂದ್ 2-3 ವರ್ಷ ನಿತ್ರ ನನ್ನ ನೀವು ಜಾಕಿ ಮಾಡ್ತೀರಿ? ಬರೇ ನಿಂದ್ರುದಾತ್ ಹೋಗುದೇವಾಗ ನೀವು ಯಾರ ಮನೆಯಾರಿ ಮಸೂತಿ ಮಾಡಿರಿ? ಮುದಕೆ 50 ರೂಪಾಯಿ ಕಿಲೋ ಜ್ವಾಳಾಗ್ಯಾವ, ಎಲ್ಲಿ ತಂದು ಹಾಕೋದಿವ್ರಿಗೆ? ಇಟ್ಕೊಳತಾರಂತ ಇಟ್ಕೊಳ್ಳಿ, ಹಂಗೆ ಇರುದೇ ನಾವು. ನೋಡು ಯವ್ವ ಬಾಳ ದಿನ ನಿತ್ತೀವ ಅಂದ್ರೆ ಈ ಭಾವಗಳು ಏನತ್ತಾರ ಗೊತ್ತೈತೇನ? ಅಣ್ಣ 100 ಸಲ ಬೇಕರಿಯವ್ವ, ಬುತ್ತಿ ಮಾಡ್ಕೊಂಡ್ ಮೊದಲು ಹೇಳಿ. ಬಾಳ ದಿನ ಆಗನ ಏನತ್ತಾರ? ತಂಗಿ ಬಂದ್ ಬಾಳ ದಿನ ಆಗೈತಿ, 4 ರೊಟ್ಟಿ ಪದರಾಗ ಕಟ್ಟುವ ನಡಿ ನಿನ್ನ ಗಂಡು ಮನಿಗ್ ಬಿಟ್ಟು ಬರ್ತನತ್ ಇವ್ರೇ ಮಾತಾಡತಾರ. ಮತ್ ಬಾಳ ದಿನ ನಿಂದ್ರತ್ತೆ ಇಷ್ಟ ಸಭದಾರ ದೊಡ್ಡ ಸ್ಥಾನಕ್ಕೆ ಮಾತು ಹೇಳ್ತಾರ ಇವ್ರು. ಅಕ್ಕ ಅವ್ರ ಯಾಕ ನಿಮ್ಗೇನ್ ನಾವು ಮಾತಾಡ್ಬೇಕಂತ ಮಾತಾಡಂಗಿಲ್ರಿ? ನಮಗೇನು ಹೋಗ ಅನ್ಬೇಕತ್ತೇನ್ ಹೋಗಂಗಿಲ್ಲ ಅನ್ನಂಗಿಲ್ರಿ ನಾವು. ಮತ್ ಯಾಕತ್ತೀರಿ? ನಮಗೂ ಹಿಂದ್ ರಿಸ್ಕ್ ಇರ್ತೈತ್ರಿ. ಹಿಂದ ರಿಸ್ಕ್ ಇರ್ತದ ಮುದಕ್ಯ. ಯಾರಿಂದ ಹ್ಯಾಂತಿ ಅಂದು ನಾವು ಬಂದ್ ನಿಂತೀವ ಅಂದ್ರ ಅವ್ರ ಹೆಂಡ್ರೆಲ್ಲ ಬುತ್ತಿ ಕಟ್ಕೊಂಡ್ ತವ್ರ ಮನಿಗ್ ಹೋಗ್ತಾರ. ಹೌದಿವಾ? ಅದಕ್ಕೆ ಯವ್ವ ನಿಮಗೂ ಹೇಳುದದ. ಯಾಕೆಪ್ಪ? ಏಸ್ ದಿನ ತವ್ರ ಮನಿಪ್ಪ ಅಂತ ಕೇಳಿದ್ರ ಏಸ್ ದಿನ್ರಿವಾ? ಎಲ್ಲಿ ತನ ಬಸನ್ನ? ಹೌದು ಯವ್ವ ನಮ್ಮ ತವ್ರ ಮನಿ ಎಲ್ಲಿ ತನ ನಮಗಿರ್ತದಪ್ಪ ಅಂತ ಕೇಳಿದ್ರ ಎಲ್ಲಿ ತಕರಿವಾ? ಎಲ್ಲಿ ತನ ನಮ್ಮ ತಾಯಿ ತಂದೆ ನಮ್ಮನ್ನ ಕೈ ಮಾಡಿ ಕರಿತಾರಲ್ಲ ಅಲ್ಲಿ ತನ ಮಾತ್ರ ತವ್ರ ಮನಿ ನಮಗಾಗಿ ಇರ್ತದ. ಹೌದಪ್ಪ ಆ ಹೌದು. ತಾಯಿ ಸತ್ತ ತವ್ರ ಮನಿ ಹೆಂಗಿರ್ತದ? ಹೆಂಗಿರ್ತದಿವಾ? ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ
ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ. ಹೌದು. ಆ ತಾಯಿನೇ ತೀರಿದ ಮ್ಯಾಗ ಹೆಣ್ಮಕ್ಳಿಗೆ ತವ್ರ ಮನ್ಯಾಗ ಏನಿಲ್ಲೋ ಅಧಿಕಾರ. ಈ ಮಾತು ಯಾರ ಮನಸ್ಸಿಗೆ ಹೋಗಿ ಮುಟ್ತದಿವ? ಎಲ್ಲಾ ಹೆಣ್ಮಕ್ಳು ಕೂಡಿರಿ ಅಂದ್ರ ಎಲ್ಲಾರ್ಗು ಈ ಮಾತು ಅರ್ಥ ಆಗಿಲ್ಲ. ಇದು ಯಾರಿಗ ಅರ್ಥ ಆಕ್ಕದಿಪ್ಪ? ಯಾ ಹೆಣ್ಣು ಮಕ್ಕಳಿಗೆ ಅರ್ಥ ಆಕ್ಕದಪ್ಪ ಅಂತ ಕೇಳಿದ್ರ ಯಾರಿಗ್ರಿವ? ಯಾ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ದೊಡ್ಡೋಳಾದ ಮೇಲೆ ಮದುವೆಯಾಗಿ ಗಂಡನ ಮನೆಗೆ ಹೋದ ಕಾಲಕ್ಕ ಹನಿ ಬರ ಸುಮಾರು ಕೆಟ್ಟ ಕಾಡುವಂತ ಗಂಡ ಜೋಡಾದ, ಕೆಟ್ಟ ಕಾಡುವಂತ ಅತ್ತಿ ಮಾವ ಜೋಡಾದ್ರು. ಆ ಗಂಡನ ಮನೆಯನ್ನ ಕಷ್ಟ ತಾಳಲಾರ್ದೆ ಆ ಪರದೇಶಿ ಹೆಣ್ಣು ಮಗಳು ತವ್ರ ಮನಿ ಕಡೆ ಜೀವ ನೆನೆಸಿ ಅಣ್ಣನ ನೆನಪು ಮಾಡ್ಕೋತಾಳ. ಏನತ್ತಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ನನ್ನ ತವ್ರ ಮನ್ಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ಏನೋ ನಮ್ಮ ಅಣ್ಣ ತನ್ನ ಸಂಸಾರ ಜಂಜಾಟದಾಗ ನನ್ನ ಕರಿದು ಮರ್ತಿರ್ಬೋದು. ಕರೆ ನಮ್ಮ ಅಣ್ಣ ಮರ್ತಾನ ಅಂತ ಹೇಳಿ ನಾ ಮರಿದ ಬ್ಯಾಡ. ನನ್ನ ತವ್ರ ಮನ್ಯಾಗ ತಾಯಿ ಇರ್ಲಿಕ್ಕ ಏನಾಗ್ಯದ? ನಮ್ಮ ಅಣ್ಣ ಇರ್ತಾನ, ನಮ್ಮ ಅಣ್ಣನ ಮಕ್ಳು ಇರ್ತಾವ, ನಮ್ಮ ಅಣ್ಣನ ಹೆಂಡತಿ ಇರ್ತಾಳ ಅಂತ ಹೇಳಿ ಅಣ್ಣನ ಮಕ್ಕಳಿಗೆ ಅಂಗಡಿಯಾಗ ತಿನ್ಸಾ ತಗೊಂಡು ನೆಗುಲಾರ್ದಂತ ಬುತ್ತಿ ತಲೆ ಮೇಲೆ ಹೊತ್ತುಕೊಂಡು ಗಂಡನ ಮನಿ ಬಿಟ್ಟು ಓಡಿ 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 ತವ್ರ ಮನಿ ಬಾಗಲ್ದಾಗ ಬಂದ ನಿತ್ರ ಅಣ್ಣನ ಹೆಂಡತಿ ಮನಿ ಒಳಗ ಕರೆದು ಒಂದು ಚರಿಗೆ ನೀರು ಕೊಡಲಿಲ್ಲ. ಬಾ ತಂಗಿ ಆರಾಮದೇನ ಅಂತ ಹೇಳಿ ಎರಡು ಅನುತ್ತನು ಮಾತು ಕೇಳಲಿಲ್ಲ. ಅವಾಗ ಏನ್ ಮಾಡ್ತಾಳಿಪ್ಪ ಹೆಣ್ಣು ಮಗಳು? ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತವ್ರ ಮನ್ಯಾಗ ಅಣ್ಣನ ಹೆಂಡ್ರ ಕೈಲೆ ತಮ್ಮನ ಹೆಂಡ್ರ ಕೈಲೆ ಮನಸ್ಸಿಗೆ ನೋವಾಗಂಗ ಮಾತಾಡ್ಸ್ಕೊಂಡಿರಲ್ಲ ಅವ್ರಿಗೆ ಮಾತ್ರ ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದು ಅರ್ಥ ಆಕ್ಕದ. ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದು ಅರ್ಥ ಆಕ್ಕದ. ಆ ಪರದೇಶಿ ಹೆಣ್ಣು ಮಗಳು ಅಣ್ಣನ ಮನಿ ಅಂಗಳದಾಗ ನಿಂತು ಆ ಭಗವಂತಗ ಬೈತಾಳ. ಯಪ್ಪಾ ಭಗವಂತ, ಅಂತ ಪಾಪ ನಾ ಏನ್ ಮಾಡಿದ್ನು? ಇನ್ನ ನನಗ ತಿಳಿಲಾರ್ದಂತ ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಕಡಿಕೆ ತಾಯಿಲದ ಪರದೇಶಿ ಮಗಳಿಗೆ ಗಂಡನಿಂದ ಸುಖ ಆದಿತ್ತಂದ್ರ ಅಂತ ಕೆಟ್ಟ ಕಾಡುವಂತ ಗಂಡನ ನನಗ ಜೋಡು ಮಾಡಿದ್ಯೋ. ಕಡಿಕ ಅನ್ನರ ಆಸರಕ್ಕನಂತ ಹೇಳಿ ಅಣ್ಣನ ಮನೆ ಬಾಗಲ್ದಾಗ ಬಂದ ನಿಂತಾನೋ. ಯಾರು ಕರೆದು ಒಂದು ಚರಿಗೆ ನೀರು ಕೊಡಲ್ದಂತ ಪರಿಸ್ಥಿತಿ ನನಗ ಬಂದದೋ ಭಗವಂತ. ಅಕಸ್ಮಾತಾಗಿ ನನ್ನ ತಾಯಿ ಬದುಕಿದಳಂದ್ರ ಹಿಂಗ ನನ್ನ ನಡು ದಾರ್ಯಾಗ ನಿಂದಿರ್ಸ್ತಿದ್ದಿಲ್ಲೋ ಭಗವಂತ. ಇನ್ನು ಈ ತಾಯಿಲದ ಪರದೇಶಿತನ ನನಗ ಬ್ಯಾಡ, ಇನ್ನು ಈ ತಾಯಿಲದ ತವ್ರ ಮನಿ ನನಗ ಬ್ಯಾಡ, ನನ್ನ ತಾಯಿ ತೆಕ್ಕನೋ ಕೊರ ಭಗವಂತ ಅಂತೇಳಿ ಪರದೇಶಿ ಮಗಳು ಹೇಳುತ್ತಿತ್ತು. ಪರದೇಶಿ ಮಗಳು ಯವ್ವ, ನೀವು ವಿಚಾರ ಮಾಡ್ರಿ. ಎಲ್ಲೋ ಒಂದು ಗಳಿಗೆ ನಿಮ್ಮ ತವ್ರ ಮನೆಗೆ ಹೋಗಿರ್ತೀರಿ, ನಿಮ್ಮ ತಾಯಿ ನಿಮ್ಮ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರ ನೀರಾಗಿನ ಮೀನ ತೆಗೆದು ಹೊರಗೆ ಬಿಟ್ಟಂಗ ಅಕ್ಕದ. ತಾಳಲಾರ್ದಂತ ನೋವ, ಹೇಳಲಾರ್ದಂತ ನೋವ ಕೂಗಿ ಕೂಗಿ ತನ್ನ ತಾಯಿ ಮುಂದೆ ಹೇಳ್ಕೋಬೇಕತ್ತಾಳ. ಬರಲಾರ್ದಂತ ಜಾಗಕ್ಕೆ ತಾಯಿ ಹೋಗ್ಯಾಳ್ರಿ. ಪರದೇಶಿ ಮಕ್ಕಳು ಯಾರ ಮುಂದೆ ಹೇಳ್ಕೋಬೇಕು? ಬಸನ್ನ, ಆ ಪರದೇಶಿ ಮಗಳು ಸತ್ತ ಸ್ವರ್ಗದಾಗಿರುವಂತ ತನ್ನ ತಾಯಿ ನೆನೆಸಿ ಹೇಳ್ತಾಳ. ಕೇಳು. ಹಡದವ್ವಾನಿ ಕರುಳಿನ ಕುಡಿಯ ಮರೆತೋದೆಯ. ಹಡದವ್ವಾನಿ ಕರುಳಿನ ಕುಡಿಯ ಮರೆತೋದೆಯ. ಕೈ ತುತ್ತ ತಿನಸಿ ನೀ ನನ್ನ ಬೆಳಸಿ ಕಣ್ಣೀರು ತರಸಿ ಮಾಡಿ ಪರದೇಶಿ ಜೀವ ಹಿಡದಿದ್ದಿ ನನ್ನ ನೋಡಾಕ. ಮನಸ್ಸೆಂಗ ಬಂತ ಬಿಟ್ಟೋಗಾಕ. ಜೀವ ಹಿಡದಿದ್ದಿ ನನ್ನ ನೋಡಾಕ. ಮನಸ್ಸೆಂಗ ಬಂತ ಬಿಟ್ಟೋಗಾಕ. ತೊಟ್ಟಿಲದಾಗ ಹಾಕಿ ತೂಗಿ ಜೋಗುಳ ಹಾಡಿದೋಕೆ. ತಲಿ ಮ್ಯಾಲ ಕಲ್ಲ ಹೊತ್ತ ನನ್ನ ಓದಿಸಿದಿ ಹಸುವ ಕೊಟ್ಟೆ. ಇದ್ದೊಬ್ಬ ಮಗನು ನನ್ನ ಮಾಡಿ ಹೋದ ಒಬ್ಬಂಟೆ. ಸುಖವು ಸಿಗಲೇ ಇಲ್ಲ ಈ ಸಂಸಾರ ಸಿಲುಕಿನಲ್ಲೇ. ಜೀವ
ಹಿಡದಿದ್ದಿ ನನ್ನ ನೋಡಾಕ ಮನಸ್ಸಂಗ ಬಂತ ಬಿಟ್ಟೋಗಾಕ ಜೀವ ಹಿಡದಿದ್ದಿ ನನ್ನ ನೋಡಾಕ ಮನಸ್ಸಂಗ ಬಂತ ಬಿಟ್ಟೋಗಾಕ ನೀ ಸತ್ತ ಸುದ್ದಿ ಕೇಳಿ ಸಿಡಲ ಹೊಡದಂಗಾತ ಎದೆಯಲ್ಲೇ ನೌಕರಿ ಗಂಡ ಎಂದು ಕೊಟ್ಟದಿ ನನ್ನ ದೂರದ ಮಮತೆಯ ಮಾಡಿಲಲ್ಲಿ ನೀ ಜನಿಸು ನನ್ನ ಒಡಲಲ್ಲೇ ಮಮತೆಯ ಮಾಡಿಲಲ್ಲಿ ನೀ ಜನಿಸು ನನ್ನ ಒಡಲಲ್ಲೇ ತೀರದು ಎಂದು ತಾಯಿರೋಣ ಸತ್ತರು ಮರೆಯೇನು ನಾನೆನ್ನ ತೀರದು ಎಂದು ತಾಯಿರೋಣ ಸತ್ತರು ಮರೆಯೇನು ನಾನೆನ್ನ ಅದಕ್ಕೆ ಬಸನ್ನ ಜಗತ್ತಿನ್ಯಾಗ ಹೆಣ್ಮಕ್ಳದ ಒಂದು ಹಂಬಲಿ ಏನಿರ್ತದಪ್ಪ ಅಂತ ಕೇಳಿದ್ರ ಏನ್ರಿವ ಈ ಜನ್ಮಕ್ಕ ನನ್ನ ತಾಯಿ ನನ್ನ ಪರದೇಶ ಮಾಡಿ ಬಿಟ್ಟು ಹೋಗಿರ್ಬೋದು ಕರೆ ಮುಂದಿನ ಜನ್ಮದಾಗರೆ ನನ್ನ ಹೊಟ್ಟ್ಯಾಗ ಮಗಳರೇ ಆಗಿ ಹುಟ್ಟಿ ಬರುವಂಗ ಕಳ್ಳ ಹೆಣ್ಮಕ್ಳ ಕಡೆ ಇರ್ತದ ಇಲ್ಲೇ ನನ್ನ ಅಣ್ಣತಮ್ಮರು ಕೂತಿರಲ್ಲ ನಾನು ನಿಮ್ಮ ಅಕ್ಕ ತರ ತಿಳ್ಕೊರಿ ನಮ್ಮ ತಂಗಿ ತರ ತಿಳ್ಕೊರಿ ನಿಮಗ ಕೈ ಮುಗಿದು ಒಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ನಿಮ್ಮ ಬೆನ್ನಿಲಿ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಗಂಡನ ಮನ್ಯಾಗ ಕಷ್ಟನೇ ಇರ್ಲಿ ಸುಖಾನೇ ಇರ್ಲಿ ನಿಮ್ಮ ಮನಿ ಬಾಗಲ್ದಾಗ ಬಂದ ನಿಂತ ಕಾಲಕ್ಕ ಆ ಹೆಣ್ಣು ಮಗಳಿಗೆ ನೀವೇನ ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡ್ಬೇಡ್ರಿ ಮತ್ತೆ ಏನು ಕೂಡತ್ತೀರಿವ ಆ ಹೆಣ್ಣು ಮಗಳನ್ನ ಮನಿ ಒಳಗ ಕರೆದು ಒಂದ್ ಚರಿಗೆ ನೀರ್ ಕೊಟ್ಟು ಯಾಕವ ತಂಗಿ ಆರಾಮದೇನ ತೇಡನು ತನ್ನ ಮಾತು ಕೇಳ್ರಿ ಸತ್ತ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹೌದಪ್ಪ ಹೌದು ಅದಕ್ಕೆ ಜಗತ್ತಿನ್ಯಾಗ ಹೆಣ್ಮಕ್ಳಿಗೆ ಏನಿಲ್ಲ ಅಂದ್ರೂ ನಡೀತದ ಕರೆ ಯವ್ವ ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಅವಾಗ ನಡ್ಸೇರಿ ಅಂದ್ರೆ ನಿಮ್ಗೆ ಸುಖ ಆಗಂಗಿಲ್ರಿ ಹಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರ ನಿಮ್ಮನ್ನ ಅಳಿಸ್ಬೇಕು ಅನ್ನೋ ಸಲುವಾಗಿ ಈ ಮಾತು ಹೇಳಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ನನಗ ಜೀವ ನೆನೆಸಿರ ನಿಮ್ ಮಾರಿ ನೋಡ್ತೀನಿ ಯವ್ವ ನೀವು ಎಷ್ಟೋ ಮಂದಿ ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರು ಕೂತೀರಿ ನನಗ ಜೀವ ನೆನೆಸಿರ ನಿಮ್ ಮಾರಿ ನೋಡ್ತಾನ ಕರೆ ಯವ್ವ ನಿಮಗೂ ಜೀವ ನೆನೆಸ್ತಂದ್ರ ನಿಮ್ಮದ್ ಹೆಂಗ ಪರಿಸ್ಥಿತಿ ಅನ್ನೋ ತಿಳಿಸೋ ಸಲುವಾಗಿ ಈ ಮಾತು ಹೇಳ್ಯದ ದಯವಿಟ್ಟು ಹಡದವ್ರ ಮುಂದೆ ಮಕ್ಕಳಾಗ್ಲಿ ಮಕ್ಕಳ ಮುಂದೆ ಹಡದವ್ರಾಗ್ಲಿ ಕಣ್ಣಾಗ ನೀರ್ ಹಾಕಬಾರದು ನೋಡ್ ಮುದಕ್ಕೆ ಅಕ್ಕವ್ರ ಎಷ್ಟ್ ಚಂದ ಹೇಳಕತ್ತಾರು ಏನತ್ತ ಅಕ್ಕವ್ರ ಏನತ್ತ ಹಡದವ್ರ ಮುಂದೆ ಮಕ್ಳು ಅಳಬಾರ್ದು ಮಕ್ಳ ಮುಂದೆ ಹಡದವ್ರು ಅಳಬಾರ್ದ್ರಿ ಹೌದು ನಾವ್ ಹೆಂಡ್ರ ಮುಂದೆ ಹತ್ರ ನಡೀತದ ಹೌದು ಇದಕ್ ಉತ್ತರ ನಾ ಕೊಡಂಗಿಲ್ಲ ಮಗನ ಗುಡಿಯಾಗ ಏನ್ ಅಪ್ಪಾಜಿ ಕೂತಾರಲ್ಲ ಅವ್ರ ಮುಂದೆ 11 ರೂಪಾಯಿ ಇಡು ಅವ್ರು ಉತ್ತರ ಕೊಡ್ತಾರ ಮುದಕ್ಕೆ ಅಪ್ಪಾಜಿ ಅವ್ರನ್ನ ನಾವ್ ಕೇಳುದು ಬ್ಯಾಡಿ ನೀನ್ ಹಂಗ ಹೇಳಂಗಿಲ್ಲ ನೆತ್ಯಾಗ ನಾ ಕಿಟ್ಟ ಹೇಳ್ತಾರ ಹರಿವತ್ತೆ ನಮ್ಗ ಕಡಿಮೆ ಬೀಳ್ತಾವ ಹಂಗಿಲ್ಲ ಜಗತ್ತಿನ್ಯಾಗ ಹೆಣ್ಮಕ್ಳಿಗೆ ಆಗ್ಲಿ ಗಣಮಕ್ಳಿಗೆ ಆಗ್ಲಿ ಕಷ್ಟ ಅಂತ ಹೇಳ್ಕೊಳಾಗ ಮನ್ಯಾಗ ತಾಯಿ ತಂದಿ ಇರ್ಬೇಕಾಗ್ತದ ಅದಕ್ಕೆ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬೇಸರ ಹೋಗುವಂತ ಮಾತಿಲ್ಲ ಇವತ್ತಿನ ದಿವಸ ಗುರು ಪೌರ್ಣಿಮೆಯ ನಿಮಿತ್ತವಾಗಿ ಗುರು ಚಂದ್ರಶೇಖರ್ ಅಪ್ಪಾಜಿ ಅವರು ಇವತ್ತು ನಮಗೂ ಒಂದು ಹಾಡ ಹಾಡಕ ಅವಕಾಶ ಕೊಟ್ಟಾರಪ್ಪ ಅಂತ ಕೇಳಿದ್ರೆ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಅದ ಹೆಂಗ ಕೇಳುವ ನಮ್ಮ ನಿಮಗೆಲ್ಲ ಜಾತ್ರೆ ನೋಡೋದು ಸಿಕ್ಕೈತಿ ಯೋಗ ನಮ್ಮ ನಿಮಗೆಲ್ಲ ಜಾತ್ರೆ ನೋಡೋದು ಸಿಕ್ಕೈತಿ ಯೋಗ ಆಸಾರ ಇಲ್ಲದೆ ಆಸಾರ ಪಡೀರಿ ಅಜ್ಜನ ಮಠದಾಗ ಅಜ್ಜನ ಮಠದಾಗ ಬಾಳಿಲ್ಲ 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 ದೂರ ಹೋಗುನು ಭಾರತ ದೇವಾಡಿ ಓರ ದರ್ಶನ ಮಾಡಿದ ನಮ್ಮದು ಜನ್ಮ ಉದ್ಧಾರ ನಮಗೆ ಎಷ್ಟು ಹಬ್ಬಲದಿಂದ ಬಂದಾರ ಭಕ್ತರು ನಮಗೆ ಎಷ್ಟು ಹಬ್ಬಲದಿಂದ ಬಂದಾರ ಭಕ್ತರು ಚಂದ್ರಶೇಖರ್ ಮುತ್ತರಿಗೆ ಭಕ್ತಿಯಿಂದ ದುರ್ಗಾರ ಬಾಳೆಲ್ಲ ಬಂಗಾರ ಬಾಳೆಲ್ಲ ಬಂಗಾರ ಬಾಳಿಲ್ಲ 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 ದೂರ ಹೋಗೋದು ಭಾರತ ದೇವಾಡಿ ಚಂದ್ರಶೇಖರ್ ಮುತ್ತಾರ ದರ್ಶನ ಮಾಡಿದರ ಜನ್ಮ ಉದ್ಧಾರ ಮುತ್ತೂರ ಗ್ರಾಮಕ್ಕ ಭಕ್ತರ ಬರ್ತಾರ ಗಿನ್ನಿ ಹಿಂಡ ಬಂದಂಗ ಬಾವುಳ ಭಕ್ತಿ ತುಂಬಿ ತುಳಕತೈತಿ ಮುತ್ಯಾನ ಗುಡಿಯಾಗ ಕದಲಬಾಗಿ ಗ್ರಾಮಕ್ಕ
ಭಕ್ತರ ಬರ್ತಾರ ಗಿನ್ನಿ ಹಿಂಡ ಬಂದಂಗ ಬಾವುಳ ಭಕ್ತಿ ತುಂಬಿ ತುಳಕತೈತಿ ಮಡ್ಡಿಸಿದ್ನ ಗುಡಿಯಾಗ ಬದಲವಾಗಿ ಮಾಡು ತಾಳ ಬರಿಸಿದಂಗ ಮಾಲನ ಕಾಲ ಬರದರೋ ತಾಳ ಬರೆಸಿದಂಗ ಸತ್ತೂರ ಬಸ್ಸನ್ನ ಕಾಮಿಡಿ ಮಾಡ್ತಾನ ಸಾಧು ಕೊಕ್ಕಿಲ ನಂಗ ಜನ ಅಂದರ ಕಾಮಿಡಿ ಕೆಂಗ ಬಾಳಿಲ್ಲ 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 ದೂರ. ಬಾಳಿಲ್ಲ ದೂರ ಹೋಗುನು ಬಾರ ತದ್ದೆ ಬಾಡಿ ಓರ ಚಂದ್ರಶೇಖರ ಗುರುಗಳ ನುಡಿಯ ಕೇಳಿದರ ಜನ್ಮ ಉದ್ಧಾರ ನಮ್ಮ